ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಸುಚಿತ್ರ ಕುಮಾರಿ MH, ICR ಕೃಷಿ ವಿಜ್ಞಾನ ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಮೆಣಸಿನಕಾಯಿಯಲ್ಲಿ ಬರ್ತಕ್ಕಂತಹ ಕೀಟಗಳ ಬಗ್ಗೆ ಮತ್ತು ಅದರ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ಸಾಕಷ್ಟು ಕೀಟ ಬಾಧೆಯನ್ನ ಅಂದ್ರೆ ಮುರುಟು ರೋಗ ಕಾಣಿಸ್ತಾ ಇದೆ. ಅದರಲ್ಲಿ ಥ್ರಿಪ್ಸ್ ಅಂತಕ್ಕಂಥ ಒಂದು ನುಷಿ ಬಾಧೆ ಮಾಡೋದ್ರಿಂದ ಈ ಒಂದು ಮುರುಟು ರೋಗ ಕಾಣಿಸ್ಕೊಳ್ತಾ ಇದೆ. ಈ ಒಂದು ಬೆಳೆನಲ್ಲಿ ಸಾಕಷ್ಟು ಕೀಟಗಳ ಬಾಧೆಯನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಥ್ರಿಪ್ಸ್ ನುಸಿ ಬಾಧೆ ಕಾಣಿಸುತ್ತೆ, ಇಲ್ಲ ಅಂತಂದ್ರೆ ಜೇಡರ ನುಸಿ ಬಾಧೆ ಕಾಣಿಸುತ್ತೆ, ಮತ್ತೆ ಕಾಯಿ ಕೊರಕದ ಬಾಧೆಯನ್ನು ಸಹ ನಾವು ನೋಡ್ಬೋದು. ಜೊತೆಗೆ ಸಸ್ಯಹೀನಿನ ಬಾಧೆಯನ್ನು ಸಹ ನಾವು ನೋಡ್ಬೋದು. ಈ ಥ್ರಿಪ್ಸ್ ನುಸಿಯಿಂದ ಏನಾಗುತ್ತೆ ಅಂತಂದ್ರೆ ಎಲೆಗಳ ರಸವನ್ನ ಇವು ಕೆಳಭಾಗದಲ್ಲಿದ್ದು ಮತ್ತು ಹೂವಿನಿಂದ ಹೀರೋದ್ರಿಂದ ಎಲೆಯ ಕೆಳಭಾಗದಲ್ಲಿ ಬೆಳ್ಳಗೆ ಪದರಗಳು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಎಲೆಗಳು ಮೇಲ್ಭಾಗಕ್ಕೆ ಮುದುಡ್ಕೊಳ್ತದೆ. ಸೊ ಈ ಒಂದು ಬಾಧೆನ ಥ್ರಿಪ್ಸ್ ನುಸಿಯಿಂದ ಕಾಣಿಸುತ್ತೆ. ಅದೇ ಜೇಡ ನುಸಿ ಬಾಧೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಈ ಜೇಡ ನುಸಿಗಳು ಅಸಂಖ್ಯಾತ ಸಂಖ್ಯೆಗಳಲ್ಲಿ ಎಲೆಗಳ ತಳಭಾಗದಲ್ಲಿ ಕೂತಿದ್ದು ಅಲ್ಲಿ ಬಲೆಯನ್ನು ನಿರ್ಮಿಸಿಕೊಂಡು ಅಲ್ಲಿ ಎಲೆಗಳಿಂದ ರಸವನ್ನ ಹೀರಿ ಅಂತಹ ಎಲೆಗಳನ್ನ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಈ ಒಂದು ಎಲೆಗಳು ಕೆಳಮುಖವಾಗಿ ಮುದುಡ್ಕೊಳ್ತವೆ. ಸೊ ಇವೆರಡು ಬಂದಾಗ ನಾವು ಯಾವ ರೀತಿ ಅದನ್ನು ಹತೋಟಿ ಮಾಡಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅನ್ನೋದಾದ್ರೆ, ನಾವು ಬಿತ್ತನೆ ಮಾಡಿದ 3 ವಾರಗಳ ನಂತರ ಸಸಿ ಮಡಿಗಳಲ್ಲಿ ಸಿಂಪರಣೆಯನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಸೊ ಯಾವುದದು ಕೀಟನಾಶಕ? ಹಾಗಾದ್ರೆ 1 ಲೀಟರ್ ನೀರಿಗೆ ಡೈಮಿಥೋಯೇಟ್ 30 EC 1.7 ಮಿಲಿ ಅಷ್ಟು ನಾವು ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಬೋದು. ಅಥವಾ 1 ಲೀಟರ್ ನೀರಿಗೆ ಅಸಿಫೇಟ್ 75 SP ಇದನ್ನು 1 ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಇದು ಸಸಿ ಮಡಿಗಳಲ್ಲಿ ನಾವು ಸಿಂಪರಣೆ ಮಾಡೋದರ ಜೊತೆಗೆ ನಾಟಿ ಮಾಡಿದ ನಂತರ 2, 5, 7 ಮತ್ತು 11ನೇ ವಾರಗಳಲ್ಲಿ ಸಹ ನಾವು ಇದನ್ನ ಸಿಂಪರಣೆಯನ್ನ ಕೈಗೊಳ್ಳಬೇಕಾಗುತ್ತೆ. ಈ ರೀತಿ ಕೈಗೊಳ್ಳೋದ್ರಿಂದ ಈ ಥ್ರಿಪ್ಸ್ ನುಸಿಯ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ಇನ್ನು ಜೇಡ ನುಸಿ ಇದು ಕೀಟ ಅಲ್ಲ, ಹಾಗಾಗಿ ನಾವು ಕೀಟನಾಶಕಗಳನ್ನ ಇಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನುಸಿ ನಾಶಕವನ್ನ ನಾವು ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ಯಾವ್ದನ್ನ ಬಳಸ್ತೀವಿ ಅಂತಂದ್ರೆ, ನೀರಿನಲ್ಲಿ ಕರಗುವ ಗಂಧಕವನ್ನ 1 ಲೀಟರ್ ನೀರಿಗೆ 4 ಗ್ರಾಮ್ನಂತೆ ಮಿಶ್ರಣ ಮಾಡಿಕೊಂಡು ಎಲ್ಲಿ ನಿಮಗೆ ಎಲೆಗಳು ಕೆಳಮುಖವಾಗಿ ಮುದುಡ್ಕೊಂಡಿದೆ ಅಂತ ಒಂದು ಗಿಡಗಳಿಗೆ ನಾವು ಸಿಂಪರಣೆನ ಕೈಗೊಳ್ಬೇಕಾಗುತ್ತೆ. ಅಥವಾ ನಾವು ಏನ್ ಮಾಡ್ಬೋದು ಅಂತಂದ್ರೆ 5% ಬೇವಿನ ಕಷಾಯವನ್ನ ಸಿಂಪರಣೆ ಮಾಡ್ಲಿಕ್ಕೆ ತೆಕ್ಕೊಂಡು ಅದ್ರ ಜೊತೆಗೆ 1/2 ಬೆಳ್ಳುಳ್ಳಿ ರಸ 0.5% ಅಂತ, ಜೊತೆಗೆ ಹಸಿಮೆಣಸಿನಕಾಯಿ ರಸ, ಜೊತೆಗೆ ಸೀಮೆಣ್ಣೆ ಇದನ್ನ ಸೇರಿಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೋದು. ಇದನ್ನ ಮಾಡೋದ್ರಿಂದ ಜೇಡನುಸಿ ಅಲ್ಲದೇನೆ ಥ್ರಿಪ್ಸ್ ನುಸಿ ಬಾಧೆಯನ್ನು ಸಹ ನಾವು ಹತೋಟಿಗೆ ತರಬಹುದು. ಇದ್ರ ಜೊತೆಗೆ ಸಸ್ಯ ಹೇನು ಕಂಡು ಬಂದಾಗ ಥ್ರಿಪ್ಸ್ ನುಸಿಗೆ ಮತ್ತು ಜೇಡನುಸಿಗೆ ಏನು ಸಿಂಪರಣೆ ಕ್ರಮಗಳನ್ನ ಕೈಗೊಳ್ತಾ ಇದೀವಿ ಅದೇ ಸಾಕಾಗುತ್ತೆ. ಅದರಿಂದ ಸಸ್ಯ ಹೇನಿನ ನಿರ್ವಹಣೆಯನ್ನು ಸಹ ನಾವು ಮಾಡಬಹುದು. ಇನ್ನು ಕಾಯಿ ಕೊರಕ ಬಂದಾಗ ಆ ಮರಿಹುಳುಗಳು ಕಾಯಿಗಳ ತೊಟ್ಟಿನ ಕೆಳಭಾಗದಲ್ಲಿ ಕೂತ್ಕೊಂಡು ಅಲ್ಲಿ ಕೊರೆದು ಬೀಜವನ್ನ ತಿಂತಾ ಇರುತ್ತೆ. ಸೊ ಈ ರೀತಿ ಹಾನಿಗೊಳಗಾದ ಕಾಯಿಗಳು ಬಿಳಿಚ್ಕೊಳ್ತವೆ ಮತ್ತು ನಮಗೆ ಆ ಕಾಯಿಗಳಲ್ಲಿ ರಂಧ್ರಗಳು ಕಂಡು ಬರುತ್ತೆ. ಸೊ ಈ ರೀತಿ ಆದಾಗ ಈ ಕಾಯಿ ಕೊರಕದ ಒಂದು ನಿರ್ವಹಣೆಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ, 1 ಲೀಟರ್ ನೀರಿಗೆ 2 ಮಿಲಿಯಷ್ಟು ಕ್ಲೋರ್ಪೈರಿಫಾಸ್ 20 EC ನಾವು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆ ಮಾಡೋದ್ರಿಂದ ಕಾಯಿ ಕೊರಕದ ನಿರ್ವಹಣೆಯನ್ನು ಸಹ ನಾವು ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿಗೆ ಸಂಪರ್ಕ ಮಾಡಬಹುದು. ದೂರವಾಣಿ ಸಂಖ್ಯೆ 941910288. ಧನ್ಯವಾದಗಳು ರೈತ ಬಾಂಧವರೇ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.